ಆಲ್ಮೋಸ್ಟ್ 100 ಇಯರ್ಸಿಂದ ಫಿಲಿಮ್ ಮೇಕಿಂಗ್ನ ಫಿಲಿಮ್ ರೀಲ್ಸ್ ಶೂಟ್ ಮಾಡ್ತಾ ಇದ್ರು. 16mm, 70mm, 35mm ಅಂತ. ಇದನ್ನ ಫಿಲಿಮ್ ರೀಲಲ್ಲಿ ಶೂಟ್ ಮಾಡಿ ಲ್ಯಾಬ್ಗೆ ಕಳಿಸಿ ಕೆಮಿಕಲ್ ಪ್ರೊಸೆಸಿಂಗ್ ಆದಮೇಲೆ ಫಿಸಿಕಲ್ ಆಗಿ ಕಟ್ ಮಾಡಿ ಎಡಿಟ್ ಮಾಡಿ ಅದನ್ನು ತಗೊಂಬಂದು ಪ್ರೊಜೆಕ್ಷನ್ ಮಾಡಿ ಸಿನಿಮಾ ನೋಡ್ತಾ ಇದ್ರು. ಇದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದರೆ ಶೂಟ್ ಮಾಡಬೇಕಾದ್ರೆ ಜಾಸ್ತಿ ರೀಟೇಕ್ಸ್ ಆಗ್ತಿರಲಿಲ್ಲ. ಬಿಕಾಸ್ ಫಿಲಿಮ್ ರೀಲ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇನ್ಸ್ಟೆಂಟ್ ಪ್ರಿವ್ಯೂ ಇರ್ತಿರ್ಲಿಲ್ಲ, ಹೆವಿ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಕೂಡ, ಜೊತೆಗೆ ರೀಲ್ ಸ್ಕ್ರಾಚ್ ಆದರೆ ಡ್ಯಾಮೇಜ್ ಆದರೆ ಹೆವಿ ಪ್ರಾಬ್ಲಮ್ ಆಗೋದು. ಸ್ಟೋರೇಜು ಕಷ್ಟ, ಟ್ರಾವೆಲಿಂಗು ಕಷ್ಟ. ಆಗಲೇ 1990s ಅಲ್ಲಿ ಡಿಜಿಟಲ್ ವಿಡಿಯೋ ಕ್ಯಾಮ್ರಾ ಇಂಟ್ರಡ್ಯೂಸ್ ಆಯಿತು. ಬಟ್ ಡಿಜಿಟಲ್ ವಿಡಿಯೋ ಕ್ಯಾಮ್ರಾ ಫಿಲಿಮ್ ರೀಲ್ ಕ್ವಾಲಿಟಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಹಾಗಾಗಿ ಫಿಲಿಮ್ ಮೇಕರ್ಸ್ ಇದನ್ನ ರಿಜೆಕ್ಟ್ ಮಾಡಿದ್ರು. ಬಟ್ ಸ್ಲೋ ಆಗಿ ಡಿಜಿಟಲ್ ಕ್ಯಾಮ್ರಾ ಫಿಲಿಮ್ ಮೇಕಿಂಗ್ ಗೆ ಇನ್ವಾಲ್ವ್ ಆಗಕ್ಕೆ ಶುರು ಆಯ್ತು. ಇದೊಂಥರ ರೀಲ್ ಪ್ಲಸ್ ಡಿಜಿಟಲ್ ಹೈಬ್ರಿಡ್ ಎರಾ ಅಂತಾನೆ ಕರಿಬಹುದು. ಯಾವಾಗ ಡಿಜಿಟಲ್ ವಿಡಿಯೋ ಕ್ಯಾಮ್ರಾ ಫಿಲಿಮ್ ಮೇಕಿಂಗ್ ನ ಮ್ಯಾಚ್ ಮಾಡಕ್ ಶುರು ಆಯ್ತು, ದಟ್ ಚೇಂಜ್ ಎವ್ರಿಥಿಂಗ್. ಇನ್ಸ್ಟೆಂಟ್ ಪ್ರಿವ್ಯೂ, ಅನ್ಲಿಮಿಟೆಡ್ ರೀಟೇಕ್ಸ್, ಲೋ ಪ್ರೊಡಕ್ಷನ್ ಕಾಸ್ಟ್, ಈಸಿ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಅಂತ ಸಿನಿಮಾ ಮಾಡೋ ಪ್ರೊಸೆಸ್ ಈಸಿ ಆಗೋದು. ಒಬ್ಬ ಸಣ್ಣ ಐಡಿಯಾ ಕೂಡ ಗ್ಲೋಬಲ್ ಲೆವೆಲ್ಗೆ ರೀಚ್ ಮಾಡೋಕೆ ಸಾಧ್ಯ ಆಯಿತು. ಇಂಡಿಯಾದಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಡಿಜಿಟಲ್ ಕ್ಯಾಮ್ರಾನ ಇಂಪ್ಲಿಮೆಂಟ್ ಮಾಡಿದ್ದು ಕಮಲ್ ಹಾಸನ್ ಸರ್. ಮುಂಬೈ ಎಕ್ಸ್ಪ್ರೆಸ್ ಅನ್ನೋ ಹಿಂದಿ ಸಿನಿಮಾಗೆ. ಕನ್ನಡದಲ್ಲೂ ಕೂಡ ಫಸ್ಟ್ ಡಿಜಿಟಲ್ ಸಿನಿಮಾ ತಯಾರಾಗಿದ್ದು ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ.